ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆ ಹೊರಡಿಸ್ತೀನಿ ಅಂತ ಹೇಳಿದ್ದಾರೆ, ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಎಲ್ಲ ಮಂತ್ರಿಗಳು ಪದೇ ಪದೇ ಭಯ ಬೀಳಬೇಡಿ ಅಂತ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಇಷ್ಟಾದರೂ ಕೂಡ ದಿನನಿತ್ಯ 5-6 ಈ ಮೈಕ್ರೋ ಫೈನಾನ್ಸ್ ಕಾಟದಿಂದ ಆತ್ಮಹತ್ಯೆಗಳಾಗ್ತಾಯಿದೆ. ರೈತರು ಮಾಡ್ತಾಯಿದ್ದಾರೆ, ಕೂಲಿ ಮಾಡೋರು ಮಾಡ್ತಾಯಿದ್ದಾರೆ, ಪೆಟ್ಟಿ ಅಂಗಡಿ ಇಟ್ಕೊಂಡಿರೋರು ಆಗ್ತಾಯಿದ್ದಾರೆ. ಅಂದರೆ ಸರ್ಕಾರ ಬದುಕಿದೆ ಅಂತ ಇವ್ರು ಯಾರಿಗೂ ಅನಿಸೇ ಇಲ್ಲ. ಸರ್ಕಾರ ನಾವು ಕಠಿಣ ಕ್ರಮ ಅಂತ ಹೇಳ್ತಾ ಇದೆ ಹೊರತು ಕಠಿಣ ಕ್ರಮ ಯಾರ ಮೇಲೆ ಕ್ರಮ ತೆಗೆದುಕೊಂಡಿದ್ದೀರಾ? ಈಗಿರೋ ಕಾನೂನಲ್ಲೇ ನೀವು ಮೈಕ್ರೋ ಫೈನಾನ್ಸ್ ಈಗ 100 ಮೈಕ್ರೋ ಫೈನಾನ್ಸ್ಗಳು ಸಾಲ ಕೊಟ್ಟಿದೆ, ಹಳ್ಳಿಗಳೇ ಸಾಲ ಕೊಟ್ಟಿದೆ, ಹಳ್ಳಿನೇ ಗುಳೆ ಹೊರಟೋಗಿದ್ದಾರೆ, ಕಂಪ್ಲೇಂಟ್ಗಳಾಗಿದೆ. ಸಾವಿನ ಬಗ್ಗೆ DC-ಗೆ SP ಕಂಪ್ಲೇಂಟ್ ಆಗಿದೆ. ಒಬ್ಬ ಮೈಕ್ರೋ ಫೈನಾನ್ಸ್ ಕಂಪ್ನಿ ಮೇಲೆ ಹೋಗಿ ಅವ್ರ ಬ್ಯಾಂಕನ್ನು ಮುಚ್ಚಿದ್ದೀರಾ, ಸೀಲ್ ಹಾಕಿದ್ದೀರಾ? ಒಬ್ಬರ ಮೇಲೆ ಹಾಕಿಲ್ಲ. ಒಬ್ಬರನ್ನ ಅರೆಸ್ಟ್ ಮಾಡಿದ್ದೀರಾ? ಒಬ್ಬ ಮ್ಯಾನೇಜರ್ನ ಯಾಕಪ್ಪ ಹಿಂಗೆ ಮಾಡಿದೆ, ಈ ಆತ್ಮಹತ್ಯೆಗೆ ನೀನೇ ಕಾರಣ ಅಂತೇಳಿ ಅವನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ದೀರಾ? ಏನೂ ಇಲ್ಲ. ಬಾಯಿ ಮಾತಲ್ಲಿ ದಿನನಿತ್ಯ ಸುಗ್ರೀವಾಜ್ಞೆ ಅಂದರೆ ಜನಕ್ಕೆ ಏನು ಅರ್ಥ ಆಗ್ತೈತೆ? ಜನಕ್ಕೆ ಅರ್ಥ ಆಗೋದು ಸುಗ್ರೀವಾಜ್ಞೆ ಅಲ್ಲ, ನೀವೇನು ಆ್ಯಕ್ಷನ್ ಮಾಡಿದ್ದೀರಾ ಅನ್ನೋದು ಅರ್ಥ ಆಗೋದು. ಈ ಥರ ಆತ್ಮಹತ್ಯೆ ಆಗಿದೆ, ಎಷ್ಟು ಜನಕ್ಕೆ ಜೈಲಿಗೆ ಹಾಕಿದ್ದೀರಾ? ತಪ್ಪಿತಸ್ಥರನ್ನ ಎಷ್ಟು ಜನನ ಬಂಧಿಸಿದ್ದೀರಾ? ಏನೂ ಇಲ್ಲಲ್ಲ. ಸುಮಾರು 25-26 ಜನ ಸತ್ತಿದ್ದಾರೆ ಇದುವರೆಗೂ. ಅಯೋಧ್ಯೆಯಲ್ಲಿ 30 ಜನ ಸತ್ತಿದ್ದಕ್ಕೆ ಪಾರ್ಲಿಮೆಂಟಲ್ಲಿ ಕಾಂಗ್ರೆಸ್ ಅವರು ಬಾಯ್ ಬಡ್ಕೊತಾ ಇದ್ದಾರೆ. ಇಲ್ಲಿ ದಿನನಿತ್ಯ 5-6 ಜನ ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ದಿನನಿತ್ಯ ಸಾಯ್ತಾ ಇದ್ದಾರೆ. ಇದಕ್ಕೆ ಖರ್ಗೆ ಆಗಲಿ ಒಂದು ಮಾತು ಆಡಿಲ್ಲ ಇದುವರೆಗೂ ಪಾರ್ಲಿಮೆಂಟಲ್ಲಿ. ರಾಹುಲ್ ಗಾಂಧಿಯವರು ಒಂದು ಮಾತಾಡಿಲ್ಲ, ಸೋನಿಯಾ ಗಾಂಧಿಯವರು ಒಂದು ಮಾತಾಡಿಲ್ಲ. ಪಾಪ ರಾಷ್ಟ್ರಪತಿ ಮೇಲೆ ಒಬ್ಬ ದಲಿತ ಮಹಿಳೆ ಅವ್ರ ಮೇಲೆ ಕಾಮೆಂಟ್ ಮಾಡ್ತಾರೆ, ಪೂರ್ ಲೇಡಿ ಅಂತೇಳಿ. ಇಲ್ಲಿ ಪೂರ್ ಪೀಪಲ್ ಸಾಯ್ತಾ ಇದ್ದಾರಲ್ಲ, ಪೂರ್ ಪೀಪಲ್ಲು ಆತ್ಮಹತ್ಯೆಗಳು ಮಾಡ್ಕೊಂತ ಇದ್ದಾರಲ್ಲ, ಇದ್ರ ಬಗ್ಗೆ ಅವರು ಒಂದು ತೊಟ್ಟು ಕಣ್ಣೀರು ಹಾಕಿದಾರ ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿ? ಇಲ್ಲ. ಅಂದರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಜನಗಳಿಗೆ ವಿಶ್ವಾಸ ಕಳ್ಕೊಂಬಿಟ್ಟಿದೆ. ಹಿಡಿತಾ ಇಲ್ಲ, ದಿನನಿತ್ಯ ಬ್ಯಾಂಕ್ಗಳು ದರೋಡೆ ನಡೀತಾ ಇದೆ, ರೇಪ್ಗಳಾಗ್ತಾ ಇದೆ, ದೊಂಬಿಗಳಾಗ್ತಾ ಇದೆ, ಆತ್ಮಹತ್ಯೆಗಳಾಗ್ತಾ ಇದೆ. ಗೃಹ ಇಲಾಖೆ ಬದುಕಿದೆಯೋ ಸತ್ತಿದೆಯೋ ಅನ್ನೋದು ಜನಕ್ಕೆ ಮರ್ತೋಗ್ಬಿಟ್ಟಿದ್ದಾರೆ. ಇದು ಇದೆಯಾ, ಗೃಹ ಇಲಾಖೆ ಅನ್ನೋದು ಕರ್ನಾಟಕದಲ್ಲಿ ಇದೆಯಾ ಅನ್ನೋದೇ ಮರ್ತೋಗ್ಬಿಟ್ಟಿದ್ದಾರೆ. ಆದ್ದರಿಂದ ಜನಕ್ಕೆ ವಿಶ್ವಾಸ ಬರೋವರೆಗೂ ಈ ಆತ್ಮಹತ್ಯೆಗಳನ್ನು ನಿಲ್ಲಿಸೋಕ್ಕೆ ಸಾಧ್ಯ ಇಲ್ಲ. ತಾವು ಮೈಕ್ರೋ ಫೈನಾನ್ಸ್ ಕಿರುಕುಳ ಆಗ್ತಿರ್ತಕ್ಕಂಥ ಸಂತ್ರಸ್ತ ಕುಟುಂಬಗಳನ್ನು ಭೇಟಿಯಾಗೋದು ಪ್ರವಾಸನ ಕೈಗೊಳ್ತಾ ಇದ್ದಾರೆ. ಮೊನ್ನೆನೂ ಕೂಡ ನಾನು ಹಾಸನ್ಗೆ ಹೋಗಿ ಅಲ್ಲಿ ಕೂಡ ಪ್ರೆಸ್ ಮೀಟ್ ಮಾಡಿ ಬಂದಿದ್ದೀನಿ. ನಾನು ಕೂಡ ಅಲ್ಲಿ ಹೋಗಿ ಭೇಟಿ ಮಾಡಬೇಕು, ಅವರಿಗೆ ಸಾಂತ್ವನ ಹೇಳಬೇಕು. ನಾನು ಹೋಗಿ ಅಲ್ಲಿ ಅಧಿಕಾರಿಗಳಿಗೆ ಸ್ವಲ್ಪ ಚುರುಕು ಮುಟ್ಟಿಸುವಂಥ ಕೆಲಸವನ್ನು ಕೂಡ ನಾನು ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ನಾನು ಇಲ್ಲ, ಆ ಥರದ್ದು ಈಗ ನನಗೆ ವಿರೋಧ ಪಕ್ಷದ ನಾಯಕ ಸ್ಥಾನ ಕೊಟ್ಟಿದ್ದಾರೆ. ಅದನ್ನು ಗೌರವದಿಂದ ನಾನು ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಕೇಂದ್ರದ ನಾಯಕರು ಎಲ್ಲವನ್ನ ಕರ್ನಾಟಕದ ರಾಜಕೀಯ ಪರಿಸ್ಥಿತಿಯನ್ನು ಅವಲೋಕನ ಮಾಡ್ತಾ ಇದ್ದಾರೆ. ಅವರು ಕೇಂದ್ರದ ನಾಯಕರು ಈಗ ಏನು ನಿಷ್ಠಾವಂತರ ಗುಂಪು ಅಂತ ಏನು ಹೋಗಿದ್ದಾರೆ, ಯತ್ನಾಳ್ ಅವರು ಒಂದು, ಇಲ್ಲಿ ಇನ್ನು ಬೇರೆಯವರು ಗುಂಪು ಮಾಡ್ಕೊಂಡು ಹೋಗಿದ್ದಾರೆ. ಸೊ ಇದರೆಲ್ಲವನ್ನ ರಾಷ್ಟ್ರೀಯ ನಾಯಕರು ನೋಡ್ತಾ ಇದ್ದಾರೆ. ಇದೆಲ್ಲನೂ ಕೂಡ ನಮ್ಮ ಪಕ್ಷದ ಇದು ಕೋರ್ ಕಮಿಟಿಯಲ್ಲಿರುವಂಥ ನಮ್ಮೆಲ್ಲ ಲೀಡರ್ಸ್ಗಳಿಗೂ ಕೂಡ ಬೇಜಾರಾಗಿದೆ, ಕಾರ್ಯಕರ್ತರಿಗೂ ಬೇಜಾರಾಗಿದೆ. ಅದನ್ನು ಆದಷ್ಟು ಶೀಘ್ರವಾಗಿ ಇನ್ನೊಂದು 15-20 ದಿನದಲ್ಲಿ ಇದನ್ನು ಬಗೆಹರಿಸುವಂಥ ಕೆಲಸವನ್ನು ಮಾಡ್ತಾರೆ. ಯಾವುದೋ ಮಾಧ್ಯಮದಲ್ಲಿ ಬರುವಂಥ ಸುದ್ದಿ ಏನಿದೆ ಅದನ್ನು ನಾನು ಒಪ್ಪಲ್ಲ. ಏನೇ ತೀರ್ಮಾನ ತೆಗೆದುಕೊಂಡ್ರು ಕೇಂದ್ರ ನಾಯಕರು ತೀರ್ಮಾನ ತೆಗೆದು, ನಾನಂತೂ ಅರ್ಜಿಯನ್ನು ಹಾಕಿಲ್ಲ. ಅದನ್ನು ಇವರು ನಿಷ್ಠಾವಂತ ಅದೇನು ಯತ್ನಾಳ್ ಗ್ರೂಪ್ ಅವರು ಮಾಡಿದ್ದಾರೆ ಅಂತ ನಾನು ಮಾಧ್ಯಮದಲ್ಲಿ ನೋಡಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ನಮಗೇನು ಮಾಹಿತಿ ಇಲ್ಲ. ನಮ್ಮದು ಏನಿದ್ರೂ ಕೇಂದ್ರದ ನಾಯಕರು ಏನು ಹೇಳ್ತಾರೋ ಅದನ್ನು ನಡ್ಕೊಳೋ ಅಂಥದ್ದೇ ನಮ್ಮದು ಪಾಲಿಸಿ. ಇಲ್ಲ, ಈಗಾಗಲೇ ನಾನು ಕೋರ್ ಕಮಿಟಿಯಲ್ಲಿ ನಮ್ಮ ಅಭಿಪ್ರಾಯ ಕೊಟ್ಟಿದ್ದೀರಿ. ನಾವು ಏನೇನು ಬದಲಾವಣೆ ಮಾಡಬೇಕು ಅನ್ನೋ ಲಿಸ್ಟನ್ನು ಕೊಟ್ಟಿದ್ದೀರಿ. ಗೊತ್ತಿಲ್ಲ ನನಗೇನು ಮಾಡಿದ್ದಾರೆ ಅಂತ, ನಾನು ಇನ್ನೂ ಗೊತ್ತಿಲ್ಲ. ಅದೇ ಗೊತ್ತಿಲ್ಲ, ನಾನು ಚೆಕ್ ಮಾಡಿಲ್ಲ, ನಾನು ಚೆಕ್ ಮಾಡ್ತೀನಿ. ರಾಜ್ಯ ಸರ್ಕಾರ
ಸುಗ್ರೀವಾಜ್ಞೆ ಹೊರಡಿಸ್ತೀನಿ ಅಂತ ಹೇಳಿದ್ದಾರೆ, ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಎಲ್ಲ ಮಂತ್ರಿಗಳು ಪದೇ ಪದೇ ಭಯ ಬೀಳ್ಬೇಡಿ ಅಂತ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಇಷ್ಟಾದರೂ ಕೂಡ ದಿನನಿತ್ಯ 5-6 ಈ ಮೈಕ್ರೋ ಫೈನಾನ್ಸ್ ಕಾಟದಿಂದ ಆತ್ಮಹತ್ಯೆಗಳಾಗ್ತಾಯಿದೆ. ರೈತರು ಮಾಡ್ತಾಯಿದ್ದಾರೆ, ಕೂಲಿ ಮಾಡೋರು ಮಾಡ್ತಾಯಿದ್ದಾರೆ, ಪೆಟ್ಟಿ ಅಂಗಡಿ ಇಟ್ಕೊಂಡಿರೋರು ಆಗ್ತಾಯಿದ್ದಾರೆ. ಅಂದರೆ ಸರ್ಕಾರ ಬದುಕಿದೆ ಅಂತ ಇವ್ರು ಯಾರಿಗೂ ಅನಿಸೇ ಇಲ್ಲ. ಸರ್ಕಾರ ನಾವು ಕಠಿಣ ಕ್ರಮ ಅಂತ ಹೇಳ್ತಾ ಇದೆ ಹೊರತು ಕಠಿಣ ಕ್ರಮ ಯಾರ ಮೇಲೆ ಕ್ರಮ ತೆಗೆದುಕೊಂಡಿದ್ದೀರಾ? ಈಗಿರೋ ಕಾನೂನಲ್ಲೇ ನೀವು ಮೈಕ್ರೋ ಫೈನಾನ್ಸ್ ಈಗ 100 ಮೈಕ್ರೋ ಫೈನಾನ್ಸ್ಗಳು ಸಾಲ ಕೊಟ್ಟಿದೆ, ಹಳ್ಳಿಗಳೇ ಸಾಲ ಕೊಟ್ಟಿದೆ, ಹಳ್ಳಿನೇ ಗುಳೆ ಹೊರಟೋಗಿದ್ದಾರೆ, ಕಂಪ್ಲೇಂಟ್ಗಳಾಗಿದೆ. ಸಾವಿನ ಬಗ್ಗೆ DC-ಗೆ SP ಕಂಪ್ಲೇಂಟ್ ಆಗಿದೆ. ಒಬ್ಬ ಮೈಕ್ರೋ ಫೈನಾನ್ಸ್ ಕಂಪ್ನಿ ಮೇಲೆ ಹೋಗಿ ಅವ್ರ ಬ್ಯಾಂಕನ್ನು ಮುಚ್ಚಿದ್ದೀರಾ, ಸೀಲ್ ಹಾಕಿದ್ದೀರಾ? ಒಬ್ಬರ ಮೇಲೆ ಹಾಕಿಲ್ಲ. ಒಬ್ಬರನ್ನ ಅರೆಸ್ಟ್ ಮಾಡಿದ್ದೀರಾ? ಒಬ್ಬ ಮ್ಯಾನೇಜರ್ನ ಯಾಕಪ್ಪ ಹಿಂಗೆ ಮಾಡಿದೆ, ಈ ಆತ್ಮಹತ್ಯೆಗೆ ನೀನೇ ಕಾರಣ ಅಂತೇಳಿ ಅವನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ದೀರಾ? ಏನೂ ಇಲ್ಲ. ಬಾಯಿ ಮಾತಲ್ಲಿ ದಿನನಿತ್ಯ ಸುಗ್ರೀವಾಜ್ಞೆ ಅಂದರೆ ಜನಕ್ಕೆ ಏನು ಅರ್ಥ ಆಗ್ತೈತೆ? ಜನಕ್ಕೆ ಅರ್ಥ ಆಗೋದು ಸುಗ್ರೀವಾಜ್ಞೆ ಅಲ್ಲ, ನೀವೇನು ಆ್ಯಕ್ಷನ್ ಮಾಡಿದ್ದೀರಾ ಅನ್ನೋದು ಅರ್ಥ ಆಗೋದು. ಈ ಥರ ಆತ್ಮಹತ್ಯೆ ಆಗಿದೆ, ಎಷ್ಟು ಜನಕ್ಕೆ ಜೈಲಿಗೆ ಹಾಕಿದ್ದೀರಾ? ತಪ್ಪಿತಸ್ಥರನ್ನ ಎಷ್ಟು ಜನನ ಬಂಧಿಸಿದ್ದೀರಾ? ಏನೂ ಇಲ್ಲಲ್ಲ. ಸುಮಾರು 25-26 ಜನ ಸತ್ತಿದ್ದಾರೆ ಇದುವರೆಗೂ. ಅಯೋಧ್ಯೆಯಲ್ಲಿ 30 ಜನ ಸತ್ತಿದ್ದಕ್ಕೆ ಪಾರ್ಲಿಮೆಂಟಲ್ಲಿ ಕಾಂಗ್ರೆಸ್ ಅವರು ಬಾಯ್ ಬಡ್ಕೊತಾ ಇದ್ದಾರೆ. ಇಲ್ಲಿ ದಿನನಿತ್ಯ 5-6 ಜನ ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ದಿನನಿತ್ಯ ಸಾಯ್ತಾ ಇದ್ದಾರೆ. ಇದಕ್ಕೆ ಖರ್ಗೆ ಆಗಲಿ ಒಂದು ಮಾತು ಆಡಿಲ್ಲ ಇದುವರೆಗೂ ಪಾರ್ಲಿಮೆಂಟಲ್ಲಿ. ರಾಹುಲ್ ಗಾಂಧಿಯವರು ಒಂದು ಮಾತಾಡಿಲ್ಲ, ಸೋನಿಯಾ ಗಾಂಧಿಯವರು ಒಂದು ಮಾತಾಡಿಲ್ಲ. ಪಾಪ ರಾಷ್ಟ್ರಪತಿ ಮೇಲೆ ಒಬ್ಬ ದಲಿತ ಮಹಿಳೆ ಅವ್ರ ಮೇಲೆ ಕಾಮೆಂಟ್ ಮಾಡ್ತಾರೆ, ಪೂರ್ ಲೇಡಿ ಅಂತೇಳಿ. ಇಲ್ಲಿ ಪೂರ್ ಪೀಪಲ್ ಸಾಯ್ತಾ ಇದ್ದಾರಲ್ಲ, ಪೂರ್ ಪೀಪಲ್ಲು ಆತ್ಮಹತ್ಯೆಗಳು ಮಾಡ್ಕೊಂತ ಇದ್ದಾರಲ್ಲ, ಇದ್ರ ಬಗ್ಗೆ ಅವರು ಒಂದು ತೊಟ್ಟು ಕಣ್ಣೀರು ಹಾಕಿದಾರ ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿ? ಇಲ್ಲ. ಅಂದರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಜನಗಳಿಗೆ ವಿಶ್ವಾಸ ಕಳ್ಕೊಂಬಿಟ್ಟಿದೆ. ಹಿಡಿತಾ ಇಲ್ಲ, ದಿನನಿತ್ಯ ಬ್ಯಾಂಕ್ಗಳು ದರೋಡೆ ನಡೀತಾ ಇದೆ, ರೇಪ್ಗಳಾಗ್ತಾ ಇದೆ, ದೊಂಬಿಗಳಾಗ್ತಾ ಇದೆ, ಆತ್ಮಹತ್ಯೆಗಳಾಗ್ತಾ ಇದೆ. ಗೃಹ ಇಲಾಖೆ ಬದುಕಿದೆಯೋ ಸತ್ತಿದೆಯೋ ಅನ್ನೋದು ಜನಕ್ಕೆ ಮರ್ತೋಗ್ಬಿಟ್ಟಿದ್ದಾರೆ. ಇದು ಇದೆಯಾ, ಗೃಹ ಇಲಾಖೆ ಅನ್ನೋದು ಕರ್ನಾಟಕದಲ್ಲಿ ಇದೆಯಾ ಅನ್ನೋದೇ ಮರ್ತೋಗ್ಬಿಟ್ಟಿದ್ದಾರೆ. ಆದ್ದರಿಂದ ಜನಕ್ಕೆ ವಿಶ್ವಾಸ ಬರೋವರೆಗೂ ಈ ಆತ್ಮಹತ್ಯೆಗಳನ್ನು ನಿಲ್ಲಿಸೋಕ್ಕೆ ಸಾಧ್ಯ ಇಲ್ಲ. ತಾವು ಮೈಕ್ರೋ ಫೈನಾನ್ಸ್ ಕಿರುಕುಳ ಆಗ್ತಿರ್ತಕ್ಕಂಥ ಸಂತ್ರಸ್ತ ಕುಟುಂಬಗಳನ್ನು ಭೇಟಿಯಾಗೋದಕ್ಕೆ ಪ್ರವಾಸನ ಕೈಗೊಳ್ತಾ ಇದ್ದಾರೆ. ಮೊನ್ನೆನೂ ಕೂಡ ನಾನು ಹಾಸನ್ಗೆ ಹೋಗಿ ಅಲ್ಲಿ ಕೂಡ ಪ್ರೆಸ್ ಮೀಟ್ ಮಾಡಿ ಬಂದಿದ್ದೀನಿ. ನಾನು ಕೂಡ ಅಲ್ಲಿ ಹೋಗಿ ಭೇಟಿ ಮಾಡಬೇಕು, ಅವರಿಗೆ ಸಾಂತ್ವನ ಹೇಳಬೇಕು. ನಾನು ಹೋಗಿ ಅಲ್ಲಿ ಅಧಿಕಾರಿಗಳಿಗೆ ಸ್ವಲ್ಪ ಚುರುಕು ಮುಟ್ಟಿಸುವಂಥ ಕೆಲಸವನ್ನು ಕೂಡ ನಾನು ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ನಾನು ಇಲ್ಲ, ಆ ಥರದ್ದು ಈಗ ನನಗೆ ವಿರೋಧ ಪಕ್ಷದ ನಾಯಕ ಸ್ಥಾನ ಕೊಟ್ಟಿದ್ದಾರೆ. ಅದನ್ನು ಗೌರವದಿಂದ ನಾನು ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಕೇಂದ್ರದ ನಾಯಕರು ಎಲ್ಲವನ್ನ ಕರ್ನಾಟಕದ ರಾಜಕೀಯ ಪರಿಸ್ಥಿತಿಯನ್ನು ಅವಲೋಕನ ಮಾಡ್ತಾ ಇದ್ದಾರೆ. ಅವರು ಕೇಂದ್ರದ ನಾಯಕರು ಈಗ ಏನು ನಿಷ್ಠಾವಂತರ ಗುಂಪು ಅಂತ ಏನು ಹೋಗಿದ್ದಾರೆ, ಯತ್ನಾಳ್ ಅವರು ಒಂದು, ಇಲ್ಲಿ ಇನ್ನು ಬೇರೆಯವರು ಗುಂಪು ಮಾಡ್ಕೊಂಡು ಹೋಗಿದ್ದಾರೆ. ಸೊ ಇದರೆಲ್ಲವನ್ನ ರಾಷ್ಟ್ರೀಯ ನಾಯಕರು ನೋಡ್ತಾ ಇದ್ದಾರೆ. ಇದೆಲ್ಲನೂ ಕೂಡ ನಮ್ಮ ಪಕ್ಷದ ಇದು ಕೋರ್ ಕಮಿಟಿಯಲ್ಲಿರುವಂಥ ನಮ್ಮೆಲ್ಲ ಲೀಡರ್ಸ್ಗಳಿಗೂ ಕೂಡ ಬೇಜಾರಾಗಿದೆ, ಕಾರ್ಯಕರ್ತರಿಗೂ ಬೇಜಾರಾಗಿದೆ. ಅದನ್ನು ಆದಷ್ಟು ಶೀಘ್ರವಾಗಿ ಇನ್ನೊಂದು 15-20 ದಿನದಲ್ಲಿ ಇದನ್ನು ಬಗೆಹರಿಸುವಂಥ ಕೆಲಸವನ್ನು ಮಾಡ್ತಾರೆ. ಯಾವುದೋ ಮಾಧ್ಯಮದಲ್ಲಿ ಬರುವಂಥ ಸುದ್ದಿ ಏನಿದೆ ಅದನ್ನು ನಾನು ಒಪ್ಪಲ್ಲ. ಏನೇ ತೀರ್ಮಾನ ತೆಗೆದುಕೊಂಡ್ರು ಕೇಂದ್ರ ನಾಯಕರು ತೀರ್ಮಾನ ತೆಗೆದು, ನಾನಂತೂ ಅರ್ಜಿಯನ್ನು ಹಾಕಿಲ್ಲ. ಅದನ್ನು ಇವರು ನಿಷ್ಠಾವಂತ ಅದೇನು ಯತ್ನಾಳ್ ಗ್ರೂಪ್ ಅವರು ಮಾಡಿದ್ದಾರೆ ಅಂತ ನಾನು ಮಾಧ್ಯಮದಲ್ಲಿ ನೋಡಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ನಮಗೇನು ಮಾಹಿತಿ ಇಲ್ಲ. ನಮ್ಮದು ಏನಿದ್ರೂ ಕೇಂದ್ರದ ನಾಯಕರು ಏನು ಹೇಳ್ತಾರೋ ಅದನ್ನು ನಡ್ಕೊಳೋ ಅಂಥದ್ದೇ ನಮ್ಮದು ಪಾಲಿಸಿ. ಇಲ್ಲ, ಈಗಾಗಲೇ ನಾನು ಕೋರ್ ಕಮಿಟಿಯಲ್ಲಿ ನಮ್ಮ ಅಭಿಪ್ರಾಯ ಕೊಟ್ಟಿದ್ದೀರಿ. ನಾವು ಏನೇನು ಬದಲಾವಣೆ ಮಾಡಬೇಕು ಅನ್ನೋ ಲಿಸ್ಟನ್ನು ಕೊಟ್ಟಿದ್ದೀರಿ. ಗೊತ್ತಿಲ್ಲ ನನಗೇನು ಮಾಡಿದ್ದಾರೆ ಅಂತ, ನಾನು ಇನ್ನೂ ಗೊತ್ತಿಲ್ಲ. ಅದೇ ಗೊತ್ತಿಲ್ಲ, ನಾನು ಚೆಕ್ ಮಾಡಿಲ್ಲ, ನಾನು ಚೆಕ್ ಮಾಡ್ತೀನಿ.